ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಜೊತೆಗೆ ಸಬ್ಸ್ಕ್ರೈಬ್ ಆಗದೆಲೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ರಜೆ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊರಗಡೆ ಹೋಗಿದ್ದೋ. ಇದು ನನ್ನ ಮಗ ಓದಾಡ್ಕೆನೆ ಪಿಜ್ಜಾ ಅಂತ ಹೇಳ್ಬಿಟ್ಟು ಹಿರಿಕೊಂಡಿದ್ದ. ಅಲ್ಲಿ ಓದಾಡ್ಕೆನೆ ಫ್ರೇಮ್ ಕಾಣಿಸುತ್ತಲ್ಲ ಅಂತೇಳ್ಬಿಟ್ಟು ತಿನ್ನಲಿ ಅಂದ್ಬಿಟ್ಟು ತಗೊಟ್ಟು. ಅವ್ನಿಗೆ ಇನ್ನೇನು ಇಲ್ಲ, ಟೊಮೆಟೊ ಸಾಸ್ತೆ ಹುಚ್ಚು ಅಷ್ಟೇ. ಟೊಮೆಟೊ ಸಾಸು ನೆಕ್ಕಕ್ಕೆ ಸಲುವಾಗಿ ಅದ್ರ ಮೇಲೆ ಚೀಸ್ ಅದೆಲ್ಲ ಕೊಡ್ತಾರಲ್ಲ, ಅದು ಹಾಕೊಂಡು ತಿನ್ನೋಕ್ಕೆ. ಅದೆಲ್ಲ ಮೈದಾ, ಸುಮ್ಮನೆ ಹೊಟ್ಟೆ ಕೆಡುತ್ತೆ, ಏನು ಮಾಡೋಕ್ಕಾಗಲ್ಲ ಆಸೆಗೆ ಅಂತ ಹೇಳ್ಬಿಟ್ಟು. ಇನ್ನು ಹೋಗಿ ಇನ್ನೇನು ಮಾಮೂಲಿ ನೀವು ನೋಡಿದ್ದೀರ ಆಗಲೇ ಎಷ್ಟೊಂದು ಸಲ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಇದು ಗೇಮ್ ಆಡೋದು, ಅದಕ್ಕೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇನ್ನು ಇದ್ರೊಳಗಡೆ ಅಂದರೆ ಆಟ ಆಡಿಸ್ಬೋದು, ಅದು ಕಾರ್ಡಿಗೆ ಕರೆನ್ಸಿ ಥರ ದುಡ್ಡು ಹಾಕಿಸ್ಕೊಂಡು ಅದೆಲ್ಲ ಆಡಿಸ್ಬೋದು. ಇಲ್ಲಾಂದರೆ ಸುಮ್ಮನೆ ಒಳಗಡೆ ಹೋಗ್ಬೋದು. ಏನು ಒಳಗಡೆ ಹೋಗೋಕ್ಕೆ ಏನು ದುಡ್ಡು ಕೊಡೋಂಗೇನಿಲ್ಲ. ಇದು ವರ್ಕ್ ಆಗಬೇಕು ಅಂದರೆ ಆ ಕಾರ್ಡನ್ನು ಪೇ ಮಾಡಬೇಕು, ಆಮೇಲೆ ವರ್ಕ್ ಆಗುತ್ತೆ. ಇನ್ನು ಎಲ್ಲದಕ್ಕೂ ಏನು ಆಡ್ಸೋಕ್ಕೆ ಹೋಗಲ್ಲ. ಯಾವ್ದಾದ್ರು ಅವನ್ನ ಜಾಸ್ತಿ ಇದು ಮಾಡೋದಕ್ಕೆ ಮಾತ್ರ ಆಟ ಆಡಿಸ್ಬಿಟ್ಟು ಕರ್ಕೊಂಬರೋದು. ಸ್ವಲ್ಪ ಹೊತ್ತು ಹೋದ್ಮೇಲೆ ಕಣ್ಣು ಮೇಲೆ ಆಟ ಆಡಿಸ್ಲೇಬೇಕು. ಆಟ ಮಾಡ್ತಾರೆ ಬಿಡಿ ಮಕ್ಕಳು. ಇನ್ನು ಸುಮ್ಮನೆ ಇವನಿಗಿನ್ನೂ ಗೊತ್ತಾಗಲ್ಲ. ಇವನಿಗೆ ಯಾವ್ದಾದ್ರು ಸರಿ ಗಾಡಿದೇನೋ ಅಂದರೂ ಎಷ್ಟೊಂದು ಇರುತ್ತೆ, ಅದರಲ್ಲಿ ಎಲ್ಲೆಲ್ಲಾರು ಸುಮ್ಮನೆ ಆಡ್ಕೊಂಡಿರ್ತಾನೆ. ಇವನಿಗಿನ್ನೂ ಗೊತ್ತಾಗಲ್ಲ. ಅವನು ಈಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವನಿಗೆ ಕಾರ್ಡ್ ಹಾಕಿದ್ರೇ ವರ್ಕ್ ಆಗುತ್ತೆ. ಇದೇನಾದ್ರು ಕಾರ್ ಓಡಿಸೋದು ಮತ್ತು ಕುದುರೆ ಈ ಥರ ಮಾಡೋದೆಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಯಾವ್ದಾದ್ರು ಬ್ರ್ಯಾಂಡ್ದು ಶೂಸ್ ಬಂದೇ ಇರುತ್ತಲ್ಲ, ಆವಾಗ ಬಲೂನ್ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಮಕ್ಕಳು ಬ್ರ್ಯಾಂಡ್ದು ಆವಾಗ ಅಲ್ಲಿ ಬಲೂನ್ ಇಟ್ಟಿದ್ರು. ಬಲೂನು ಎಲ್ಲರಿಗೂ ಮಕ್ಕಳು ಹೋದ್ಮೇಲೆ ಕೊಡಲೇಬೇಕಲ್ಲ, ಅವರು ಕೊಡ್ತಾ ಇರ್ತಾರ. ಪೂರ್ತಿ ಒಂದು ಇದೆಲ್ಲ ಖಾಲಿನೇ ಆಗೋಯ್ತು. ಅಷ್ಟು ರಜೆ ಇದ್ರಿಂದ ಎಲ್ಲರೂ ಬಂದಿರ್ತಾರೆ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಏನಾದ್ರು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳಿತ್ತು. ಹೆಸ್ರು ಕಾಳು ಮೊಳಕೆ ಕಟ್ಟಿರೋ ಕಾಳು, ಅದಕ್ಕೆ ಮತ್ತು ಆಲೂಗೆಡ್ಡೆ, ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಜೊತೆಗೆ ರುಬ್ಕೋಬೇಕು. ಹೆಸ್ರು ಕಾಳು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರ ನಿಮ್ಗೆ ಎಷ್ಟು ಬೇಕಷ್ಟು, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಯಿಸಿದ ಆಲೂಗೆಡ್ಡೆ. ಇದು ಫಸ್ಟು ರುಬ್ಕೊಂಡಾದಮೇಲೆ ಬೇಯಿಸಿದ ಆಲೂಗೆಡ್ಡೆ ಜೊತೆ ಎಲ್ಲರನ್ನೂ ಮಿಕ್ಸ್ ಮಾಡಿಕೊಂಡು ಈ ಥರ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ತಟ್ಟಿಬಿಟ್ಟು ಹಾಕ್ಕೊಳ್ಳೋದು. ಮಕ್ಳಿಗೆ ಪ್ರೋಟೀನ್ ಅಂಶನೂ ಸಿಗುತ್ತೆ, ಜೊತೆಗೆ ಹೆಲ್ದಿಯಾಗೂ ಇರುತ್ತೆ. ಆಮೇಲೆ ಸ್ಕೂಲ್ಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋರಿಗೆ ಈ ಥರ ನೋಡಿ, ಹನ್ನೊಂದು ಐಟಮ್. ಈಗಿನ್ನೂ ಚಿಕ್ಕ ಮಕ್ಕಳಲ್ವಲ್ಲ, ತಿನ್ನೋಕ್ಕಾಗಲ್ಲ, ಸ್ಪೂನು ಆಮೇಲೆ ಚೆಲ್ಕೊಬಿಡ್ತಾರೇನೋ, ಬಟ್ಟೆಗೆಲ್ಲ ಮಾಡ್ಕೋತಾರೆ, ಆ ಥರ ಟೆನ್ಷನ್ ಬೇಡ. ಈ ಥರ ಬೇಕಾದರೆ ಮಾಡಿಕೊಟ್ರೆ ರುಚಿಯಾಗೂ ಇರುತ್ತೆ, ತಿನ್ನೋಕ್ಕೂ ಅವ್ರಿಗೂ ಏನೂ ಅನಿಸಲ್ಲ ಮಕ್ಳಿಗೂ. ಹೆಸ್ರು ಕಾಳು ತುಂಬ ಒಳ್ಳೆಯದು. ಇನ್ನು ಇದೊಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ತಿನ್ಬೋದು, ಹಂಗೇನೂ ತಿನ್ಬೋದು, ರುಚಿಯಾಗಿರುತ್ತೆ. ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಸಾಸ್ ಹಾಕ್ಕೊಂಡು ಕೊಡ್ಬೋದು. ಮೊಳಕೆ ಕಟ್ಟಿದ ಕಾಳಿಗೆ ಬೆಳ್ಳುಳ್ಳಿ, ಶುಂಠಿ ಮಾಮೂಲಿ ಎಲ್ಲ ನೋಡಿದ್ದೀರಲ್ಲ, ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೇರಳೆ ಹಣ್ಣು ತಂದಿದ್ದು, ಅದೊಂದು ಸ್ವಲ್ಪ ತೊಳೆದಿಡೋಣ ಉಪ್ಪು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ತೊಳಿತೇವೆ. ಈಗ ನೋಡಿ, ಈ ನೇರಳೆ ಹಣ್ಣಲ್ಲಿ ಒಂದು ಸ್ವಲ್ಪನೂ ಹುಳನೂ ಅನಿಸಲ್ಲ, ಮತ್ತು ಕೆಟ್ಟೋಗೈತೆ ಅಂತ ತೂತು ಅದೇನಿಲ್ಲ. ಈಗ ಊರ ಕಡೆ ಮರಗಳೆಲ್ಲ ಬರ್ತಾವಲ್ಲ, ಅದರಲ್ಲೇ ಹುಳ ತೂತಾಗಿರೋದು. ಅದೇ ಮರಕ್ಕೆಲ್ಲ ಇದಕ್ಕೆಲ್ಲ ಔಷಧಿ ಹೊಡೆದು ಏನಾದ್ರು ಅದನ್ನು ರಕ್ಷಣೆ ಮಾಡೋಕ್ಕೆ ಮಾಡಿರ್ತಾರೆ. ಊರ ಕಡೆಯೆಲ್ಲ ಈಗೆಲ್ಲ ಅದ್ರ ಪಾಡಿಗೆ ಅದು ಬಿಟ್ಬಿಡ್ತಾರೆ. ಒಂದೊಂದು ಹಣ್ಣು ಚೆನ್ನಾಗಿರುತ್ತೆ, ಒಂದೊಂದು ಹಣ್ಣು ಹತ್ರ ಹಂಗಾಗಿರುತ್ತೆ. ಇನ್ನು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ರದು. ಬೆಳಗ್ಗೆಲ್ಲ ಸ್ವಲ್ಪ ಪೂಜೆ ಮುಗಿಸ್ಕೊಂಡು, ಬೆಳಿಗ್ಗೆನೇ ಏನು ಯಾವಾಗಲೂ ಲೇಟೇ ಮಾಡ್ತೀನಲ್ಲ ಅಂದ್ಬಿಟ್ಟು ಬೆಳಿಗ್ಗೆನೇ ಪೂಜೆ ಒಂದು ಸ್ವಲ್ಪ ಮುಗಿಸ್ಕೊಂಡು ತೊಂಡೆಕಾಯಿ ತಗೊಬಂದಿದ್ದೆ. ತೊಂಡೆಕಾಯಲ್ಲಿ ದೋಸೆ ಜೊತೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಬಿಟ್ಟು, ಸ್ವಲ್ಪ ನಮ್ಮ ಮನೆಯವರು ಬೇಗನೆ ಹೋಗ್ಬಿಟ್ರು, ಕೆಲಸ ಐತೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ನನ್ನ ಮಕ್ಕಳೇ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ಈ ತೊಂಡೆಕಾಯಿ ನಮ್ಮೂರಲ್ಲಿ
ಈ ಮಾಮೂಲಿ ಗಿಡನೇ ಹಬ್ಬೋದು ಇದು ಜಾಸ್ತಿ ಅಲ್ಲೇ ಕಿತ್ಕೊಬಿಡ್ಬೇಕು ಬಲ್ತಂಗೆ, ಇಲ್ಲಾಂದರೆ ಹಣ್ಣಾಗ್ಬಿಡುತ್ತೆ. ಹಣ್ಣಾದದ್ದು ಸೀದಾ ಕಡ್ಕೊಂಡು ತಿಂತಾರೆ. ಎಷ್ಟು ಬೇರೆಯವರು ನಮ್ಮ ಮನೆ ಪಕ್ಕನೇ ಆವಾಗ ನೆಟ್ಟಿದ್ರು. ಆವಾಗ ಎಲ್ಲರಿಗೂ ನೆಟ್ಟಿರೋರು ಮನೇಲಿ ಎಲ್ಲರೂ ಕೇಳ್ತಾರೆ. ಹಳ್ಳಿ ಸೈಡಲ್ಲಿ ಎಲ್ಲರಿಗೂ ಮನೆಗೂ ಒಂದೊಂದು ದಿನ ಇಷ್ಟಿಷ್ಟು ಕೊಡೋರು. ಬಿಟ್ರೆ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದ್ಬಿಡಿ, ಜಾಸ್ತಿನೇ ಬಿಡುತ್ತೆ. ಗೊಬ್ಬರ ಎಲ್ಲ ಹಾಕ್ಬಿಟ್ರೆ ಜಾಸ್ತಿನೇ ಬಿಡುತ್ತೆ. ನಮ್ಮದು ಹಳೆ ಮನೆ, ಆವಾಗ ತೊಟ್ಟಿ ಮನೆ. ಈ ಥರ ತೊಂಡೆಕಾಯಿ ನಾವು ಮನೆ ಒಳಗಡೆ ನಿಂತಿದ್ರೆ ಅವ್ರ ಗಿಡ ಹಾಕಿರೋದು ಮೇಲ್ಗಡೆಯಿಂದ ಕಾಣಿಸೋದು. ಆ ಮಳೆ ಹನಿತಾ ಇರೋದಕ್ಕೂ ಅವ್ರ ಗಿಡ ಆವಾಗ ಕಿತ್ಕೊಂಡಿದ್ಕು ಇವತ್ತೂ ನೆನೆಸ್ಕೊಂಡ್ರೆ ಆ ಥರ ತಿಂದಿರೋದು ಇವತ್ತಿಗೂ ನೆನಪೈತೆ ನನಗೆ. ಆವಾಗೆಲ್ಲ ಒಲೆಯಲ್ಲಿ ಹಚ್ಕೊಂಡು ರೊಟ್ಟಿ ಸುಟ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡು, ಆವಾಗೆಲ್ಲ ನೀರು ಹಿಡಿಯೋದು, ನಲ್ಲಿ ನೀರು ಇಲ್ಲೂ ಇರುತ್ತೆ. ಆವಾಗ ಹಳ್ಳಿ ಸೈಡಲ್ಲಿ ಇಂಥ ದಿನ ಬಿಡ್ತಾರೆ ಅಂದ್ಕೊಂಡು ಅವತ್ತೆಲ್ಲ ನೀರು ಹಿಡ್ಕೊಂಡು ನಮ್ಮಮ್ಮ ಹಿಂಗೆ ರೊಟ್ಟಿ ಆ ಪಲ್ಯ ಮಾಡ್ತಾಯಿತ್ತು. ಅದೆಲ್ಲ ಈ ತೊಂಡೆಕಾಯಿ ನೋಡ್ಬಿಟ್ಟು ನೆನಪತ್ತು. ಆ ತಿಂದದ್ದು ನೆನಪು ಇವತ್ತು ಗಂಟನೂ ಅಷ್ಟು ಚೆನ್ನಾಗಿ ನೆನಪು ಉಳ್ಕೊಬಿಟ್ಟೈತೆ ನನ್ನ ತಲೆಯಲ್ಲಿ. ತೊಟ್ಟಿ ಮನೇಲಿ ಮಳೆ ಹನಿತಾ ಇರೋದು, ನಮ್ಮಮ್ಮ ಒಲೆ ಹಚ್ಬಿಟ್ಟು ರೊಟ್ಟಿ ಸುಡ್ತಾ ಅಂದ್ಕೊಂಡು ಈ ಪಲ್ಯ ಮಾಡಿ ಇಟ್ಕೊಂಡು, ಈಗ ನಾನು ಏನು ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಪಲ್ಯ ಮಾಡ್ತಾಯಿತ್ತು. ಆವಾಗೆಲ್ಲ ಹಿಂಗೆ ಒಗ್ಗರಣೆ ಎಲ್ಲ ಮಾಡ್ತಾರೆ. ಈಗ ನನ್ನ ಮಗನಿಗೆ ಈ ಥರ ಒಗ್ಗರಣೆ ಮಾಡಿದ್ರೆ ಈ ಪಲ್ಯ ತಿನ್ನೋಕ್ಕೇ ಇದು ತಿಂತಾರಮ್ಮ ಅಂತ ಕೇಳೋನು. ಆಮೇಲೆ ಸುಮ್ಮನೆ ಆ ಕಡೆ ಈ ಕಡೆ ಅಡುಗೆ ಅಂದಲ್ಲಿ ತಿನ್ನಿಸ್ದಾಗ ತಿನ್ನೋನು. ಈಗ ತಿಂತಾನೆ. ಹಂಗೇ ಈ ವಯಸ್ಸಲ್ಲಿ ಹಂಗೇ ದೊಡ್ಡವ್ರು ಆಯ್ತಾ ಅವ್ರಿಗೆ ಗೊತ್ತಾಗುತ್ತೆ, ಅವರೇ ತಿಂತಾರೆ. ನನಗೆ ನೆನಪು ಆ ಥರ ನೆನಪಿತ್ತು. ಆ ಕಡೆ ಹಸಿದನ್ನೇ ಕಡ್ಕೊಂಡು ತಿನ್ನೋರು. ಹಣ್ಣಾಗೋದೇ ತಡ ಒಳಗಡೆ ರೆಡ್ಡಕ್ಕಿರುತ್ತೆ. ಹಣ್ಣಾದ್ಮೇಲೆ ಹಸಿದನ್ನೇ ಕಟ್ಕೊಂಡು ಎಷ್ಟೊಂದು ಸಲ ತಿಂದಿದ್ದೀವಿ. ಇನ್ನು ಫ್ರೈ ಮಾಡೋಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ ಮತ್ತು ಈರುಳ್ಳಿ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಉಪ್ಪು ಆವಾಗಲೇ ಹಾಕ್ಕೊಬಿಟ್ಟಿದ್ದೀನಿ. ಇನ್ನು ಟೊಮೊಟೊ ಫ್ರೈ ಮಾಡೋಕ್ಕೆ ಇದೆಲ್ಲ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿದ್ದು ಕಟ್ ಮಾಡ್ಕೊಂಡಿದ್ದು ತೊಂಡೆಕಾಯಿನ ಹಾಕ್ಕೊಳ್ಳೋದು. ನೋಡಿ ಒಂದೊಂದು ರೆಡ್ಡಕ್ಕೂ ಐತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಫ್ರೈ ಚೆನ್ನಾಗಿ ಮಾಡಿ ನನ್ನ ಮಗನೂ ಏನು ಮಾಡ್ತಾಯಿದ್ದೀಯಮ್ಮ ಅಂದ್ಕೊಂಬತ್ತಾ ಇದ್ದಾನೆ. ಇದೊಂದು ಸ್ವಲ್ಪ ಇದು ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಇದೊಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ನೀವು ಗರಂ ಮಸಾಲ ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದಿಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಈಗಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಖಾರ ಪುಡಿ ಹಾಕಿದಾಗ ಜಾಸ್ತಿ ಕುದಿಸೋಂಗಿಲ್ಲ, ನೀರು ಹಾಕಂಗೆ ಇಲ್ಲ. ಸುಮ್ಮನೆ ರುಚಿಗೆ ಎಷ್ಟು ಬೇಕು ಗರಂ ಮಸಾಲ, ಖಾರ ಪುಡಿ ಹಿಂಗೆ ಹಾಕ್ಕೊಂಡು ಇದು ಮಾಡಿದ್ರು ಆಗುತ್ತೆ. ಈಗ ನನ್ನ ಮಗನೇ ಆಗಲಿ ನಮ್ಮ ಮನೆಯವರೇ ಆಗಲಿ, ಈ ಕುಂಬಳಕಾಯಿನೂ ಅಷ್ಟೇ ಹಿಂಗೆ ಗಟ್ಟಿಗೆ ಸ್ವಲ್ಪ ಇದಾಗಿದ್ರು ಮೆತ್ತಗಿದ್ರೂ ತಿಂತೀವಿ ನಾವು. ನಮ್ಮನೆಯವ್ರು ತಿನ್ನಲ್ಲ, ಅದೆಲ್ಲ ಮೆತ್ತಗಿರಬೇಕು, ಆ ಥರ ಇದ್ದರೆ ತಿಂತಾರೆ. ಹಂಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಏನಿಲ್ಲ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ನು. ನಾನು ರೊಟ್ಟಿ ಮಾಡಿಲ್ಲ, ದೋಸೆ ಮಾಡಿದ್ದೀನಿ. ಆವಾಗೆಲ್ಲ ಒಲೆಯಲ್ಲಿ ಮಾಡ್ತಿದ್ದೆ ಅಡುಗೆಗೆ. ಎಷ್ಟೊಂದು ನನ್ನ ಬುದ್ಧಿ, ನನ್ನ ಮದುವೆ ಇನ್ನೊಂದು ವರ್ಷ ಇದ್ದಂಗೆ ಎಲ್ಲ ಗ್ಯಾಸಿಗೆ ಬಂದುಬಿಟ್ರು. ಅಷ್ಟು ದಿನ ಗಂಟನೂ ಒಲೆಯಲ್ಲಿ ಅಡುಗೆ ಮಾಡೋದೆಲ್ಲ ಚೆನ್ನಾಗಿ ನೆನಪೈತೆ ನನಗೆ. ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಸಾಕು, ನಮ್ಮಮ್ಮ ಹಾಲು ಕರಿಯೋಕೆ ಎದ್ದಾಗಲೇ ಒಲೆಗೆ ಉರಿ ಹಾಕ್ಬಿಡೋದು, ಅಕ್ಕಿ ತೊಳೆದು ಮಡಗ್ಬಿಡೋದು. ಆಮೇಲೆ ಹಾಲು ಕರೆಕೊಂಡು ಕಸ ಎಲ್ಲ ಆದಮೇಲೆ ಅಲ್ಲೇ ಕಾಪಿ ಕಾಯಿಸ್ಕೊಂಡು ಕುಡಿಯೋದು. ಒಂದೊಂದು ಅಡುಗೆ. ಅವಾಗೆಲ್ಲ 7:30ಗೆಲ್ಲ ಅಡುಗೆನೇ ಆಗೋಗ್ಬಿಡೋದೇನೋ, ಆ ಥರ ಮಾಡ್ತಿದ್ರು. ಈಗೆಲ್ಲ ಗ್ಯಾಸು, ಈಗೆಲ್ಲ ಕಡೆನೂ ಗ್ಯಾಸ್. ಹಳ್ಳಿ ಸಿಟಿ ಅಂತೆಲ್ಲ ಎಲ್ಲ ತಗೂ ಗ್ಯಾಸೇ ಆಗಿಬಿಟ್ಟೈತೆ. ಮತ್ತು ಈಗ ನೋಡಿ ಗ್ಯಾಸ್ ಇಲ್ಲ ಅಂದ ತಕ್ಷಣ ಎಲ್ಲ ಒಲೆಯಲ್ಲಿ ಮಾಡೋಕ್ಕೂ ಶುರು ಮಾಡಿದ್ರು ಊರ ಕಡೆ, ಸಿಗಲ್ಲ ಅಂತ ಹೇಳಿದ್ಮೇಲೆ. ಈಗ ಎಲ್ಲರೂ ಹಳ್ಳಿ ಸಿಟಿ ಎಲ್ಲ ಒಂದೇ ಆಗ್ಬಿಟ್ಟೈತೆ. ಏನು ಅಲ್ಲಿಯೂ ಅಷ್ಟೇ,
ಎಷ್ಟು ದಿನ ಅಂತ ಗೇಯ್ತಾರೆ ಎಲ್ಲರೂ ಗೇಯ್ತೀನಿ ಅಂತಂದರೆ. ಅವ್ರಿಗೂ ಇಷ್ಟು ದಿನ ಗೇದೋ ಇನ್ಮೇಲಾದ್ರೂ ನೆಮ್ಮದಿಯಾಗಿರೋಣ ಅನ್ನೋದು ಎಲ್ರಿಗೂ ಅಷ್ಟೇ. ಹಳ್ಳಿಯವ್ರು ಅಷ್ಟಾದ್ರೂ ಧೈರ್ಯವಾಗಿರ್ತಾರೆ. ಇನ್ನು ಸಿಟಿಲೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರೋರು ಆ ಥರ ಫೇಸ್ ಮಾಡೋಕ್ಕೆ ಹೋಗಲ್ಲ. ಅಷ್ಟೇ, ಏನೋ ಮಾತಾಡೋ ಇಷ್ಟೇ. ದೋಸೆಗೆ ಈ ಪಲ್ಯ ರೆಡಿ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.